ಈ ಕ್ಷೇತ್ರದ ಜನತೆಗೆ ಒಳ್ಳೆ ನೀರು ಬರ್ಲಿಲ್ಲ ಅಂದ್ರೆ ನಾನೇ ಬಿಟ್ಕೊಳ್ಳಲ್ಲ ಅಂತ ಅವತ್ತು ಹೇಳಿದೀನಿ, ಇವತ್ತು ಹೇಳ್ತೀನಿ. ಶುದ್ಧೀಕರಿಸಿದ ನೀರು ಸೆಕೆಂಡರಿ ಟ್ರೀಟ್ಮೆಂಟ್ ಆಯ್ತು. ಈ ಸಾರಿ ಸೆಕೆಂಡರಿ ಟ್ರೀಟ್ಮೆಂಟ್ಗೂ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅನ್ನ ಮಾಡಿರ್ತಕ್ಕಂಥ ನೀರು ನೆಲಮಂಗಲಕ್ಕೆ ಬರುತ್ತೆ ಹೊರತು ಕೆಂಗೇರಿ ಮೋರಿಲರಿಯ ನೀರಿಗೂ ನೆಲಮಂಗಲಕ್ಕೆ ಬರೋ ನೀರಿಗೂ ಯಾವುದೇ ಸಂದರ್ಭ ಇಲ್ಲ. ರೈತರನ್ನ ಶುದ್ಧೀಕರಣ ಪ್ಲಾಂಟ್ಗೂ ಕರ್ಕೊಂಡು ಹೋಗ್ತೀನಿ. ಬೇರೆ ಕೆರೆ ತುಂಬಿಸಿ ವಿಶ್ವನಾಥ್ ಅವರು ಇವತ್ತು 4 ಬಾರಿ ಶಾಸಕರು. ಜನ ಅವ್ರಿಗೆ ಕೊಚ್ಚೆ ನೀರು ವಿಷ ನೀರು ತುಂಬಿಸಿದ್ರೆ ಶಾಸಕರು ಮಾಡಾರ? ಅವ್ರದೇ ಪಕ್ಷದ ಶಾಸಕರು. ಬೊಮ್ಮಾಯಿ ಹೊಗಳಿರ್ತಕ್ಕಂಥ ಅಧಿವೇಶನದಲ್ಲಿ ಬೊಮ್ಮಾಯಿ ಅವರು ನಮ್ಮ ಚಿಕ್ಕನಾಯಕನಹಳ್ಳಿ ಮಾಧುಸ್ವಾಮಿ ಅವರು ಅವತ್ತು ಸಣ್ಣ ನೀರಾವರಿ ಸಚಿವರಾಗಿ ಮಾಡಿರ್ತಕ್ಕಂಥ ಈ ಘೋಷಣೆ ಅಲ್ಲ, ಅವರು ಈ ಅಭಿವೃದ್ಧಿ ಯೋಜನೆ ಬಗ್ಗೆ ಮಾಡಿರ್ತಕ್ಕಂಥ ಈ ಟ್ರೀಟೆಡ್ ವಾಟರ್ ಬಗ್ಗೆ ಮಾಡಿರ್ತಕ್ಕಂಥ ಭಾಷಣಗಳನ್ನು ಸಹ ನಾನು ಪ್ರತಿ ಜನತೆಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ನಾನು 4 ಲೈನ್ ರೋಡ್ ಮಾಡ್ತಾ ಇರ್ತಕ್ಕಂಥದ್ದು, ಸೊಂಡೆಗುಪ್ಪ ರಸ್ತೆ 4 ಲೈನ್ ಮಾಡ್ತಾ ಇರ್ತಕ್ಕಂಥದ್ದು, ನಗರ ಭಾಗದಲ್ಲಿ 4 ಲೈನ್ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು, ಸರ್ಕಾರಿ ಆಸ್ಪತ್ರೆನ ಮಂಜೂರು ಮಾಡಿಸ್ತಕ್ಕಂಥದ್ದು ಇರ್ಬೋದು, ನಗರ ಸಭೆ ವ್ಯಾಪ್ತಿಯಲ್ಲಿ ಭೂಗತ ಕೇಬಲ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು. ಇವೆಲ್ಲವನ್ನ ನಾನು ಕ್ಷೇತ್ರದ ಜನತೆಯ ಅನುಕೂಲಕ್ಕೋಸ್ಕರ ಮಾಡ್ತಾ ಇದ್ರೆ ರಾಜಕಾರಣಕ್ಕೋಸ್ಕರ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನ ರಾಮಕೃಷ್ಣ ಅವರೇ, ನೀವು ಹಿರಿಯರು, ನಿಮ್ಮ ಬಗ್ಗೆ ನನಗೆ ಬಹಳ ಗೌರವ ಇದೆ. ನೀವು ಪ್ರಸ್ತಾಪ ಮಾಡಿದ್ಕೆ ನಾನು ಬಹಳ ಸೂಕ್ಷ್ಮವಾಗಿ ಕೆಲವೊಂದು ವಿಚಾರ ಮಾತಾಡ್ತಾ ಇದ್ದೀನಿ. ರಾಜಕಾರಣ ಬಂದಾಗ ಅವ್ರ ಹೋರಾಟ, ಅವ್ರ ಅಪಪ್ರಚಾರನ ತೀರ್ಮಾನನ ನಾನು ಜನಕ್ಕೆ ತೆಗಿ ಬಿಡ್ತೀನಿ. ರಾಮಕೃಷ್ಣಪ್ಪವ್ರನ್ನೂ ಸಹ ನಾನು ಕರಿತೀನಿ. ಬನ್ನಿ ನಮ್ಮ BWSSB ಶುದ್ಧೀಕರಣ ಪ್ಲಾಂಟ್ಗೆ ಹೋಗೋಣ. 1% ಕೊಚ್ಚೆ ನೀರು, ಕೊಳಕು ಮಲಿನ ಆಗಿರ್ತಕ್ಕಂಥ ನೀರು ಬಂದ್ರೆ ನೀವಲ್ಲ ಅದನ್ನು ವಿರೋಧ ಮಾಡೋರು, ನಾನು ವಿರೋಧ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ರಾಮಕೃಷ್ಣನವರಿಗೆ ಅವರ ಸನ್ಮಿತ್ರರಿಗೆ ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ